ನಮಸ್ಕಾರ ವೀಕ್ಷಕರೇ. ಹೆಲೋ ಹಿಂದೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೈಯದ್ ಹಿದಾಯತ್. ಲೋಕಸಭಾ ಚುನಾವಣೆ ಇದರ ರಂಗು ಕರ್ನಾಟಕದಲ್ಲೂ ಕೂಡ ಜೋರಾಗಿದೆ. ಅದರಲ್ಲೂ ಕೂಡ ಬೀದರ್ನಲ್ಲಂತೂ ಎಂಪಿ ಮತ್ತು ಕೇಂದ್ರ ಸಚಿವ ಭಗವಂತ್ ಖೂಬಾಗೆ ಟಿಕೆಟ್ ಕೊಡಬೇಡಿ ಅಂತ ಕೂಗು ಕೇಳಿ ಬರ್ತಾ ಇದೆ ಅನ್ನೋ ಸುದ್ದಿ ಜೋರಾಗಿ ಹರಿದಾಡ್ತಾ ಇದೆ. ಭಗವಂತ್ ಖೂಬಾಗೆ ಟಿಕೆಟ್ ಕೊಡಬೇಡಿ, ಕೊಟ್ರೆ ನಮ್ ವಿರೋಧ ಇದೆ ಅಂತ 4 ಜನ ಶಾಸಕರು ಹೇಳ್ತಾ ಇದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಇದನ್ನ ಕ್ರಾಸ್ ಚೆಕ್ ಮಾಡೋದಕ್ಕೆ ಹೆಲೋ ಹಿಂದೂ ತಂಡ ನೇರವಾಗಿ ಹುಮ್ನಾಬಾದ್ನ ಶಾಸಕರು ಡಾಕ್ಟರ್ ಸಿದ್ದುಗೌಡ ಪಾಟೀಲ್ ಅವರಿಗೆ ಕರೆ ಮಾಡಿ ಚೆಕ್ ಮಾಡ್ತು. ಹೌದಾ ಸರ್, ನಿಮ್ಗೇನಾದ್ರೂ ಸಮಸ್ಯೆ ಇದೆಯಾ? ಭಗವಂತ್ ಖೂಬಾ ಅವರು ಈ ಬಾರಿ ಎಂಪಿ ಟಿಕೆಟ್ ಅನ್ನ ಪಡೆದುಕೊಂಡು ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದ್ರೆ ಅಂತ ಕೇಳಿದ್ವಿ. ಅದಕ್ಕೆ ಅವರ ಉತ್ತರ ಏನಾಗಿತ್ತು ಅನ್ನೋದನ್ನ ಮೊದಲು ಕೇಳಿಸ್ಕೊಳ್ಳಿ. ಭಗವಂತ ಖೂಬಾ ಅವರು ಕಂಟೆಸ್ಟ್ ಮಾಡಿದ್ರೆ ನಿಮ್ಗೇನಾದ್ರೂ ಸಮಸ್ಯೆ ಇದೆಯಾ? ಯಾಕೆಂದ್ರೆ 4 ಜನ ಶಾಸಕರು ವಿರೋಧ ಅನ್ನುವಂಥದ್ದು ಎಲ್ಲ ಚಾನೆಲ್ಗಳಲ್ಲಿ ತೋರಿಸ್ತಾ ಇದ್ರು. ಅಲ್ಲಿ ಮೊನ್ನೆನೂ ಕೂಡ ಒಂದು ನಾವು ಏನು ನಮ್ಮ ಬೈಠಕ್ ಇತ್ತು ಪಕ್ಷ ಕಡೆಯಿಂದ ಬೆಂಗಳೂರಿನಲ್ಲಿ. ಅವತ್ತು ಕೂಡ ಒಂದು ಕೆಲವೊಂದು ಚಾನೆಲ್ಗಳಲ್ಲಿ 4 ಜನರು ಕೂಡ ಇದಿದ್ದಾರಂತ ಪ್ರಸಾರ ಮಾಡಿದ್ರು. ನಾನು ಅವಾಗೆ ಆ ತರ ಏನಿಲ್ಲ, ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಭಗವಂತ ಖೂಬಾ ಅವರು. ನಾನ್ ಮೊನ್ನೆ ಕೂಡ ನಮ್ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದಿದಾಗ ಅವತ್ತು ಕೂಡ ನಾ ಬಹಿರಂಗನೇ ಹೇಳಿದ್ ಮತ್ತೆ ಮುಂದಿನ 2024 ಚುನಾವಣೆಯಲ್ಲಿ ಭಗವಂತ ಖೂಬಾ ಅವರು ಸುಮಾರು 2 ಲಕ್ಷ ಮತಗಳಿಂದ ಗೆಲ್ತಾರಂತ ಬಹಿರಂಗವಾಗಿ ಹೇಳಿನ ಇವತ್ತು. ಓಕೆ, ಈಗ ಇನ್ನು ಉಳಿದಿರುವಂತಹ 2 MLAಗಳು ವಿರೋಧ ಮಾಡ್ತಿದಾರಲ್ಲ ಸರ್, ಅದಕ್ಕೆ ಏನಾದ್ರು ಕಾರಣ ಗೊತ್ತಾ ನಿಮ್ಗೆ? ಏನ್ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ತಗೋತಾರ ಅವ್ರೆಲ್ಲ ಇದು ಮಾಡ್ಬೇಕು. ನಾನ್ ನಿರ್ಣಯ ತಗೊಳ್ಳಿ, ಯಾರು ನಿರ್ಣಯ ತಗೊಂಡ್ರು ಯಾವ್ದು ಕೂಡ ಏನೂ ಆಗಲ್ಲ. ಎಲ್ಲಾ ನಿರ್ಣಯ ತಗೊಂಡು ನಮ್ಮ ಹೈಕಮಾಂಡ್. ಹೌದು, ಹೈಕಮಾಂಡ್ ಏನ್ ನಿರ್ಣಯ ತಗೋತಾರೆ ನಾವು ಅವರೆಲ್ಲರೂ ಕೆಲಸ ಮಾಡ್ಬೇಕು ಅಷ್ಟೇ. ಗೊತ್ತಾಯ್ತಲ್ಲ. ಹುಮ್ನಾಬಾದ್ನ ಶಾಸಕ ಸಿದ್ದು ಪಾಟೀಲ್ ಮತ್ತು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರು ಶೈಲೇಂದ್ರ ಬೆಳದಾಳೆ ಆಗಿರಬಹುದು, ಇವರಿಬ್ರು ಕೂಡ ಖೂಬಾ ಅವರ ಪರವಾಗಿದ್ದಾರೆ. ಇತ್ತೀಚೆಗಷ್ಟೇ ಪ್ರಭು ಚವ್ಹಾಣ್ ಮತ್ತು ಶರಣು ಸಲಗಾರ್ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು, ನಮ್ಮ ಮಧ್ಯೆ ಎಲ್ಲವೂ ಸರಿ ಹೋಗಿದೆ ಅಂತ ಖುದ್ದು ಅವರಿಬ್ರೇ ಮಾತನಾಡಿದ್ದಕ್ಕೆ ಉದಾಹರಣೆಗಳಿದೆ. ಇಲ್ಲಿಗೆ ವಿರೋಧ ಮತ್ತು ಪರ ಅನ್ನೋ ಲೆಕ್ಕ ಸ್ಪಷ್ಟ ಆಯ್ತು. ಇನ್ನು ಭಗವಂತ್ ಖೂಬಾ ಎಂಪಿ ಆಗಿ ಕೆಲಸ ಮಾಡಿದ್ದಾರಾ ಅಥವಾ ಕಾಲಹರಣ ಮಾಡಿದ್ದಾರಾ ಅನ್ನುವಂಥದ್ದಕ್ಕೆ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ನಾವು ನೋಡ್ಲೇಬೇಕಾಗ್ತದೆ. 2014ಕ್ಕಿಂತ ಮುಂಚೆ ಇದ್ದಂತಹ ಬೀದರ್, ಇವಾಗ ಇದರ ರೂಪ ಏನಿದೆ, ಬೀದರ್ ಲೋಕಸಭಾ ಕ್ಷೇತ್ರದ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಬರೀ ಧೂಳಿಂದ ತುಂಬಿದ್ದಂತಹ ಬೀದರ್ ಕೆಟ್ಟ ರಸ್ತೆಗಳಿಂದ ಹೆಸರಾಗಿತ್ತು. ಬೀದರ್ಗೆ ಜನ ಬೇರೆ ಕಡೆಯಿಂದ ಬರಲು ಹೆದರ್ತಾ ಇದ್ರು. ಆದರೆ 2014ಕ್ಕೆ ಭಗವಂತ್ ಖೂಬಾ ಸಂಸದರಾದ ನಂತರ ಜಿಲ್ಲೆಯಲ್ಲಿ 10 ಹೈವೇಗಳು ತಂದಿದ್ದಾರೆ. ಬೀದರ್ ಜಿಲ್ಲೆಯ ಹೆದ್ದಾರಿಗಳು ಇಂದು ಕಣ್ಮನ ಸೆಳೆಯುವಂತೆ ಆಗಿರೋದು ನಿಜ. ಜನಸಮೂಹ ಇವುಗಳ ಲಾಭ ಕೂಡ ಪಡೆದುಕೊಳ್ತಾ ಇದೆ. ಹೆದ್ದಾರಿ ನೋಡಿದ್ದೇ ಭಗವಂತ್ ಖೂಬಾ ಅವರು ಬಂದ ಮೇಲೆ ಅನ್ನೋದು ಜನರ ಮಾತು. ಭಗವಂತ್ ಖೂಬಾ ಪ್ರಾಮಾಣಿಕರಲ್ವಾ? ಹಾಗಿದ್ರೆ ಭಗವಂತ್ ಖೂಬಾ ಪ್ರಾಮಾಣಿಕರಾಗದೇ ಇದ್ದರೆ ಮೋದಿ ಯಾಕೆ ಕೇಂದ್ರದಲ್ಲಿ ಮಂತ್ರಿ ಮಾಡ್ತಾ ಇದ್ರು ಅನ್ನೋದು ಜನರ ಪ್ರಶ್ನೆ. ಮೋದಿ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗಿದ್ದಾರೆ ಭಗವಂತ್ ಖೂಬಾ ಅವರು ಅಂತಂದ್ರೆ ಅದು ಸುಮ್ನೆ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತಂದ್ರೆ ಮೋದಿ ಅಬ್ಸರ್ವ್ ಮಾಡೋದು ಅವರ ಕಾರ್ಯವೈಖರಿಯನ್ನ. ಲೀಡರ್ಗಳು ಅವರ ಸ್ವಾರ್ಥಕ್ಕೆ ಖೂಬಾ ಅವರನ್ನ ವಿರೋಧಿಸ್ತಾ ಇದ್ದಾರೆ ವಿನಃ ಖೂಬಾ ಅವರಿಂದ ಸಮಾಜಕ್ಕೆ ಆಗಲಿ ಅಥವಾ ಜನರಿಗಾಗಲಿ ಅಥವಾ ಯಾವುದೇ ಜಾತಿ ಜನಾಂಗಕ್ಕಾಗಲಿ ತೊಂದರೆ ಆಗಿಲ್ಲ. ಪ್ರತಿಯೊಬ್ಬರೂ ಕೂಡ ಖೂಬಾ ಅವರನ್ನ ಇಷ್ಟಪಡ್ತಾರೆ. ಕಾಂಗ್ರೆಸ್ ನಾಯಕರು ಸಹ ಖೂಬಾ ಬಂದ ಮೇಲೆ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸ ಆಗಿದೆ ಅಂತ ಹೇಳಿರುವಂತದ್ದಕ್ಕೆ ಉದಾಹರಣೆಗಳನ್ನ ನಾವು ನಿಮ್ಗೆ ಕೊಡಬಹುದು. 275 ಕೋಟಿ ರೂಪಾಯಿ ಅನುದಾನದಲ್ಲಿ ಅಮೃತ ಯೋಜನೆ ಅಡಿ ಬೀದರ್ ನಗರದಲ್ಲಿ ಒಳಚರಂಡಿ ಮತ್ತು ಉದ್ಯಾನವನಗಳ ಅಭಿವೃದ್ಧಿಯಾಗಿದೆ. 125 ಕೋಟಿ ರೂಪಾಯಿ ಅನುದಾನದಲ್ಲಿ ಬೀದರ್ ನಗರದ ಮನೆಗಳಿಗೆ ಪೈಪ್ಗಳ ಮೂಲಕ ಅಡುಗೆ ಅನಿಲ ಸರಬರಾಜು ಕಾಮಗಾರಿ ಕೂಡ ಆಗಿದೆ. ಬೀದರ್ ಜಿಲ್ಲೆಗೆ ಸೈನಿಕ ಶಾಲೆ ಮಂಜೂರಾತಿ ಆಗಿರಬಹುದು ಮತ್ತು ಬೀದರ್ನಲ್ಲಿ ಸಿಪೆಟ್ ಕಾಲೇಜು ಪ್ರಾರಂಭ ಮತ್ತು ಬೀದರ್ನಲ್ಲಿ ಏರ್ಪೋರ್ಟ್ ಪ್ರಾರಂಭ ಆಗಿದ್ದು ಹಾಗೂ ಬೀದರ್ ಪಾಸ್ಪೋರ್ಟ್ ಕಚೇರಿ ಪ್ರಾರಂಭ ಆಗಿದ್ದು, ಇದರಿಂದ ಬೀದರ್ ಜನ ಪಾಸ್ಪೋರ್ಟ್ ಪಡೆಯೋದಕ್ಕೆ ಹುಬ್ಬಳ್ಳಿ ಅಥವಾ ಬೆಂಗಳೂರಿಗೆ ಹೋಗೋದು ಕೂಡ ತಪ್ಪಿ ಹೋಗಿದೆ. ಇನ್ನು ಭಗವಂತ್ ಖೂಬಾ ಸಂಸದರಾದ ಮೇಲೆ ಬೀದರ್ ಜಿಲ್ಲೆಗೆ ಬಂದಂತಹ ಅನುದಾನದ ವಿವರವನ್ನ ಒಂದು ಸತಿ ನೋಡ್ಲೇಬೇಕು. 3,000 ಕೋಟಿ ರೂಪಾಯಿಯ ರಾಷ್ಟ್ರೀಯ ಹೆದ್ದಾರಿ 13 ರಾಷ್ಟ್ರೀಯ ಹೆದ್ದಾರಿಗಳಾಗಿದೆ. ಬೀದರ್ ಟು ಹುಮ್ನಾಬಾದ್ ಮತ್ತು ಬೀದರ್ ಟು ಕಮಲ್ ನಗರ್ ಹಾಗೂ ಬೀದರ್ ಟು ಔರಾದ್ ಮತ್ತು ನೌಬಾದ್
ಹುಮ್ನಾಬಾದ್ ಟು ಕೊರಾಳ್ ಬೈಪಾಸ್ ವರೆಗೂ ಕೂಡ ಕನೆಕ್ಟ್ ಆಗುತ್ತೆ. ಇನ್ನು ಸಂಗಾರೆಡ್ಡಿಯಿಂದ ಮಹಾರಾಷ್ಟ್ರ ಬಾರ್ಡರ್ ವಯಾ ಹುಮ್ನಾಬಾದ್ ಮತ್ತು ಬಸವ ಕಲ್ಯಾಣ, ಆಳಂದ, ಸೇಡಂ ರಾಷ್ಟ್ರೀಯ ಹೆದ್ದಾರಿ, ಚಿಂಚೋಳಿ ಮತ್ತು ಮಿರಿಯಾಣದಿಂದ ತೆಲಂಗಾಣ ಬಾರ್ಡರ್ ವರೆಗೂ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಆಗಿದೆ. ಮುಂತಾದ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕೂಡ ನಾವು ನೋಡಬಹುದು. ಇನ್ನು 10,000 ಕೋಟಿಯ ಸೋಲಾರ್ ಪಾರ್ಕ್ ಕೂಡ ಮಂಜೂರಾಗಿದೆ. 3,000 ಕೋಟಿಯಲ್ಲಿ ಸೋಲಾರ್ ಪವರ್ ಗ್ರಿಡ್ ಸ್ಟೇಷನ್ ಕೂಡ ಪ್ರಾರಂಭ ಆಗಿದೆ. 2,354 ಕೋಟಿ ಅನುದಾನದಲ್ಲಿ ಬೀದರ್ ನಾಂದೇಡ್ ವಯಾ ಔರಾದ್ ಹೊಸ ರೈಲ್ವೆ ಯೋಜನೆಗೂ ಕೂಡ ಮಂಜೂರಾತಿ ಸಿಕ್ಕಿದೆ. ಇದರ ಜೊತೆಗೆ 25 ಕೋಟಿ ರೂಪಾಯಿ ಅನುದಾನದಲ್ಲಿ ಬೀದರ್ ರೈಲ್ವೆ ನಿಲ್ದಾಣ ನವೀಕರಣ ಕಾಮಗಾರಿ ಕೂಡ ನಡೀತಾ ಇದೆ. 22 ಕೋಟಿ ರೂಪಾಯಿ ಅನುದಾನದಲ್ಲಿ ಪ್ರಸಿದ್ಧ ಪಾಪನಾಶ್ ದೇವಸ್ಥಾನ ಅಭಿವೃದ್ಧಿಗೆ ಕಾಮಗಾರಿಗೆ ಚಾಲನೆ ಕೊಡಲಾಗಿದೆ. ಬೀದರ್ನಿಂದ 16 ಹೊಸ ರೈಲುಗಳು ಕೂಡ ಪ್ರಾರಂಭ ಆಗಿದೆ. 1,650 ಕೋಟಿ ರೂಪಾಯಿ ಅನುದಾನದಲ್ಲಿ ಬೀದರ್ ಕಲಬುರ್ಗಿ ರೈಲ್ವೆ ಲೈನ್ ಪೂರ್ಣಗೊಳಿಸಲಾಗಿದೆ. ಪ್ರಧಾನಮಂತ್ರಿಯವರಿಂದ ಉದ್ಘಾಟನೆ ಮಾಡಿಸಿದ್ದಾರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಜಿಲ್ಲೆಗೆ 650 ಕೋಟಿ ರೂಪಾಯಿ ಪರಿಹಾರ ಸಿಕ್ಕಿದೆ. ಮತ್ತು ಈ ಯೋಜನೆಯ ಲಾಭ ಪಡೆಯೋದ್ರಲ್ಲಿ ದೇಶದಲ್ಲೇ ನಂಬರ್ 1 ಜಿಲ್ಲೆ. ಮೋದಿ ಅವರ ಕಾರ್ಯಕ್ರಮಗಳಿಗೂ ಕೂಡ ವಿರೋಧಿಸ್ತಾ ಇರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಇಷ್ಟೆಲ್ಲ ವಿರೋಧದ ಮಧ್ಯೆ ಬೀದರ್ ಜಿಲ್ಲೆಯಲ್ಲಿ ಆಯೋಜಿಸಲಾದಂತಹ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ದೇಶದಲ್ಲೇ ನಂಬರ್ 1 ಆಗಿದೆ. ಅಷ್ಟು ಚೆನ್ನಾಗಿ ಕಾರ್ಯಕ್ರಮಗಳು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರು ಆಯೋಜಿಸಿದ್ರು. ಇದರಿಂದ ಸಂಸದರ ಬಗ್ಗೆ ಕೇಂದ್ರದವರು ಮೆಚ್ಚುಗೆ ಮಾತುಗಳನ್ನು ಕೂಡ ಆಡಿದ್ರು. ಆದರೆ ಪ್ರಭು ಚವ್ಹಾಣ್, ಶಾಸಕ ಶರಣು ಸಲಗಾರ್ ಖೂಬಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಏನ್ ಕಾರಣ ಇದಕ್ಕೆ? ಪ್ರಭು ಚವ್ಹಾಣ್ ಮೇಲೆ ಹಲವಾರು ಆರೋಪಗಳು, ಭ್ರಷ್ಟಾಚಾರದ ಆರೋಪಗಳಿದೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುತ್ತೆ. ಸರ್ಕಾರಿ ಆಸ್ತಿ ಕಬಳಿಸಿರುವಂತಹ ಆರೋಪ ಕೂಡ ಅವರ ಮೇಲಿದೆ. ಇನ್ನು ಶರಣು ಸಲಗಾರ್ ಬಗ್ಗೆಯೂ ಕೂಡ ಅಧಿಕಾರಿಗಳ ವರ್ಗದಲ್ಲಿ ಅಷ್ಟು ಒಳ್ಳೆಯ ಅಭಿಪ್ರಾಯ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮತ್ತು ಭಗವಂತ ಖೂಬಾ ಭ್ರಷ್ಟಾಚಾರದಿಂದ ತುಂಬಾ ದೂರ ಉಳಿದಿರುವಂತಹ ರಾಜಕಾರಣಿ. ಆದ್ರೆ ಇಬ್ಬರು ಶಾಸಕರುಗಳ ಮೇಲೆ ಒಂದೊಂದು ಭ್ರಷ್ಟಾಚಾರ ಆರೋಪಗಳು ಬಂದಿದೆ. ಇದರ ಜೊತೆಗೆ ಈ ವಿಚಾರಗಳೇ ಭಗವಂತ ಖೂಬಾ ಮತ್ತು ಇಬ್ಬರು ಶಾಸಕರುಗಳ ನಡುವೆ ಇರುವಂತಹ ಜಗಳಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಖೂಬಾ ಅವರು ನಾ ಖಾವುಂಗಾ ನಾ ಖಾನೆ ದುಂಗಾ ಅನ್ನುವಂತಹ ವ್ಯಕ್ತಿತ್ವ ಇರುವಂತವರು. ಆದ್ರೆ ಖೂಬಾ ಅವರನ್ನ ವಿರೋಧಿಸ್ತಾ ಇರುವಂತಹ ಶಾಸಕರು ಇದಕ್ಕೆ ತದ್ವಿರುದ್ಧ ದಿಕ್ಕಿನಲ್ಲಿ ನಡೆಯುತ್ತಿದ್ದಾರೆ ಅನ್ನೋ ಮಾತಿದೆ. ಭಗವಂತ ಖೂಬಾ ಕೆಲಸಕ್ಕೆ ಜನ ಏನೋ ಸೈ ಅಂದಿದ್ದಾರೆ. ಜನಬಲ ಅವರ ಜೊತೆ ಇದೆ. ಆದ್ರೆ ತುಂಬಾ ಅದ್ಭುತವಾಗಿ ಗ್ರೌಂಡ್ ನಲ್ಲಿ ರಿಯಾಲಿಟಿಯನ್ನ ನೋಡುವಂತಹ ಪಾರ್ಟಿ. ಹಾಗಾಗಿ ಬಿಜೆಪಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾರಿಗೆ ಟಿಕೆಟ್ ಕೊಟ್ರೆ ಹೇಗೆ ವರ್ಕ್ ಆಗ್ತದೆ ಅನ್ನೋದು. ಯಾರೋ ವಿರೋಧಿಸಿದ್ರು, ಯಾರೋ ನಾವು ಪರ ಇದೀವಿ ಅಂತ ಹೇಳಿದ ತಕ್ಷಣ ಬಿಜೆಪಿಯ ನಿಲುವು ಚೇಂಜ್ ಆಗಲ್ಲ. ಬಿಜೆಪಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಕ್ಯಾಲ್ಕುಲೇಷನ್ ಅನ್ನ ಹಾಕಿ ಸರಿಯಾದವರಿಗೆ ಟಿಕೆಟ್ ಕೊಡುತ್ತೆ. ಅದರಲ್ಲಿ ನೋ ಡೌಟ್ ಭಗವಂತ ಖೂಬಾ ಅವ್ರ ಹೆಸರು ಇದ್ರು ಅನುಮಾನ ಇಲ್ಲ. ಮತ್ತೆ ಅವ್ರಿಗೆ ಕೊಡಲಾಗುತ್ತೆ ಕನ್ಫರ್ಮ್ ಅನ್ನುವಂಥದ್ದು ಈಗಾಗಲೇ ದೆಹಲಿಯಲ್ಲೂ ಕೂಡ ಕೇಳಿ ಬರ್ತಾ ಇರುವಂತಹ ಮಾತು. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಆದ್ರೆ ಇಬ್ಬರು ಶಾಸಕರು ತಮ್ಮ ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ಈ ರೀತಿ ಮಾಡೋದು ಸರಿಯಲ್ಲ ಅನ್ನೋದು ಜನಾಭಿಪ್ರಾಯ. ನಮಸ್ಕಾರ.